ಗುಡ್ ಆಫ್ಟರ್ನೂನ್ ಎವ್ರಿಬಡಿ. ನಾನು ಗುರು ರಾಘವೇಂದ್ರ ಪ್ರಾಪರ್ಟೀಸಿಂದ ನಂಜನಗೂಡು ಶಶಿ ಮಾತಾಡ್ತಿರೋದು. ಈ ರಸ್ತೆ ಬಂದು ವಿಲೇಜ್ಗೆ ಹೋಗೋ ರಸ್ತೆ. ಸೊ NH ಇಂದ ಈ ಒಂದು ಸ್ಪಾಟಿಗೆ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಈ ರಸ್ತೆಗೆ ಅಟ್ಯಾಚ್ ಆಗಿ ಒಂದು 4 ಎಕರೆ ಜನರಲ್ ಪ್ರಾಪರ್ಟಿ ಮಾರಾಟಕ್ಕಿದೆ. ಈ 4 ಎಕರೆಯಲ್ಲಿ ಸಸಿ ಎಲ್ಲ ಹಾಕಿದ್ದಾರೆ, ಬಟ್ ಅವೆಲ್ಲ ವೇಸ್ಟ್. ಅದನ್ನು ತೆಗೆದು ನೀವು ಬೇರೆ ಹಾಕೊಂಡ್ರೆ ಒಳ್ಳೆಯದು. ಇಲ್ಲಿ TC ಇದೆ, ಬೋರ್ವೆಲ್ ಇದೆ, ಮತ್ತು ಪೌಲ್ಟ್ರಿ ಫಾರ್ಮ್ಗೆ ಅಂತೇಳಿ ಸೆಡ್ಡು ಮಾಡಿದ್ದಾರೆ, ಬಟ್ ಟಾಪ್ ಎಲ್ಲ ಹೋಗಿದೆ. ಇದು ತಾರ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಪ್ರಾಪರ್ಟಿ. ಇದು ನಿಯರ್ ಬೈ ವಿಲೇಜ್ ಇದೆ. ನಾಲ್ಕು ಎಕರೆ ಇದು ಟೋಟಲ್ ಇರುವಂಥದ್ದು. ಫೆನ್ಸಿಂಗ್ ಎಲ್ಲ ಮಾಡಿದ್ದಾರೆ. ಎಂಟ್ರೆನ್ಸ್ ಇದು. ಇವರು ಏನು ಸೆಡ್ ಮಾಡಿದಾರಲ್ಲ, ಇವರು ಹೈಟ್ ಮಾಡಿದ್ದಾರೆ. ಈ ಜಾಗನ ನೀವು ತೊಗೊಂಡವರು ಪೌಲ್ಟ್ರಿ ಫಾರ್ಮ್ ಮಾಡೋಕ್ಕೆ ಹೋಗಬೇಡಿ. ಕೌ ಶೆಡ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ಕೌ ಶೆಡ್ಗೆ ಮಾಡ್ದಂಗಿದೆ ಜಾಗ. 2 ಬೋರ್ ಇದೆ, ಬಟ್ 1 ಬೋರು ರನ್ನಿಂಗಲ್ಲಿದೆ. ಒಂದೇ ಸಾಕು ಅಂತೇಳಿ ಪೈಪ್ಲೈನು ಡ್ರಿಪ್ಪು ಎಲ್ಲ ಮಾಡಿದ್ದಾರೆ. ಇದು ನಂಜನಗೂಡು ರಿಜಿಸ್ಟ್ರೇಷನ್. ಇದು 2 ಕಡೆ ರಸ್ತೆ. ಸೊ ಒಂದು ಕಡೆ ನಾರ್ತ್ಗೂ ರಸ್ತೆ ಇದೆ, ಇನ್ನೊಂದು ಕಡೆ ವೆಸ್ಟ್ಗೂ ಕೂಡ ರಸ್ತೆ ಇದೆ. ಈ ಪ್ರಾಪರ್ಟಿಗೆ ಮೈಸೂರು ಏರ್ಪೋರ್ಟಿಂದ 28 ಕಿಲೋಮೀಟ್ರ್ ಆಗುತ್ತೆ. 28 ಕಿಲೋಮೀಟರ್ಸ್ ಫ್ರಮ್ ಮೈಸೂರು ಏರ್ಪೋರ್ಟ್ ಆ್ಯಂಡ್ 6 ಕಿಲೋಮೀಟರ್ಸ್ ಫ್ರಮ್ NH. ವಿಲೇಜಿಂದ 1 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡ್ಗೆ ಅಟ್ಯಾಚ್ ಆಗಿದೆ. ಒಂದು ಬೋರ್ವೆಲ್ ರನ್ನಿಂಗಲ್ಲಿದೆ, ಇನ್ನೊಂದು ಬೋರ್ಗೆ ನೀವು ಮೋಟ್ರ್ ಹಾಕೊಬೇಕು. ಬಟ್ ಇದು ಎಂಟಿ ಲ್ಯಾಂಡ್ ಲೆಕ್ಕ ಇದು. ಬಟ್ ಇದು ಕೂಡ ಸೆಡ್ ಹಾಕಿದ್ದಾರೆ, ಮೇಲೆ ಟಾಪ್ ಏನಿಲ್ಲ ನೋಡಿ, ಹಿಂಗೆ ಬ್ಲ್ಯಾಂಕ್ ಇದೆ ಅದು. ಸೊ ನೀವು ಅದನ್ನು ನಿಮ್ಮ ಕನ್ವೀನಿಯೆಂಟ್ ಹೇಗಿದೆಯೋ ಹಾಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ನೋಡಿ, ಇಲ್ಲೇ ಸ್ವಲ್ಪ ಬ್ರಿಕ್ಸ್, ಹಲೋ ಬ್ರಿಕ್ಸ್ ಇಟ್ಕೊಂಡು ಕೂಡ ಇಲ್ಲೇ ಇದೆ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.